ಈಗ ಕೆಲವು ದೃಶ್ಯಾವಳಿಗಳು ಬಂದಿದೆ, ಅದರ ಶೀಟ್ ತೆಗಿತಾ ಇದ್ದಾರೆ. ಅಂದರೆ ಈಗ ಲೇಟೆಸ್ಟ್ ಬಂದಿರಬೇಕಲ್ಲ, ಲೇಟೆಸ್ಟ್ ಇದ್ರೆ ಓಕೆ, ಸಪ್ರೇಟ್ ಬ್ರೇಕಿಂಗ್ ಕೊಡ್ತೀನಿ, ಅದನ್ನು ತಗೊಳ್ಳಿ, ತೊಂದರೆ ಇಲ್ಲ. ತಹಶೀಲ್ದಾರ್ ಪುರಂದರ್ ಮತ್ತು ಟೀಮ್ ಒಂದು 16 ಸೀನ್ ಇದೆ, ಅದನ್ನು ಆಮೇಲೆ ನಿರಂತರವಾಗಿ ತೋರಿಸೋಣ. ನಿನ್ನೆ ಸುದ್ದಿ ಪ್ರಸಾರ ಮಾಡಿದ ನಂತರ ಇದೆಲ್ಲ ಆಗಿರುವಂಥದ್ದು. ಲೇಟೆಸ್ಟ್ ಬಂತಾ ವಿಜುವಲ್? ಅದು 16 ಸೀನ್ ಆಮೇಲೆ ತಗೊಳ್ಳಿ. ನೋಡಿ, ಇದೆಲ್ಲ ಇವರ ಆಧಾರ್ ಕಾರ್ಡ್. ಈಗೇನಾಗ್ತಿದೆ, ಆ ಮನೆ ಇದು ಚೇಂಜ್ ಮಾಡೋದಾಕಿ ಈ ವಿಷಯ. ಈಗ ದೃಶ್ಯ ಬಂದಿದೆಯಲ್ಲ, ಅದರ ಮೇಲ್ಗಡೆಲ್ಲ ತೆಗೆದಿದ್ದಾರಲ್ಲ, ಅದನ್ನ ಹಾಕಿ. ಆಗಿದೆ BSNL ನಂಬರ್ ಕೊಡೋಣ, ಒಂದು ನಿಮಿಷ. ಮಾಡಿ ತೆಗೆದು ಎಲ್ಲ ರಿಪೇರಿ ಮಾಡ್ತಾ ಇದ್ದಾರೆ. ನೋಡಿ, ಕಂಗಾಲಾಗಿದ್ದ ಕುಟುಂಬ ಒಂದೊಂದೇ ಆಗ್ತಾ ಇದ್ದೀನಿ ನಾನು ನಿಮಗೆ ಕೆಳಗಡೆ. ಕಂಗಾಲಾಗಿದ್ದ ಕುಟುಂಬ, ಬೇಡ್ ತಿಂತಾ ಇದ್ದ ಕುಟುಂಬ, ತಹಶೀಲ್ದಾರ್ ಎಂಟ್ರಿ ಕೊಡ್ತಾರೆ, ಅಧಿಕಾರಿಗಳಿಂದ DC ಕಿಟ್ ಬರುತ್ತೆ, ಎಲ್ಲ ತೆಗಿತಾ ಇದ್ದಾರೆ, ಹೊಸದು ಕಟ್ತಾ ಇದ್ದಾರೆ, ಹೊಸದಾಗ್ತಾ ಇದ್ದಾರೆ. ಅದಕ್ಕೆ ಏನೆಲ್ಲ ಆಗಿದೆ ಅನ್ನೋದನ್ನು ಒಂದು ಕಡೆ ಇದು ವಿಜುವಲ್ ಹೋಗ್ತಾ ಇರಲಿ, ಮತ್ತೊಂದು ಕಡೆ ಒಂದೊಂದೇ ದೃಶ್ಯಗಳನ್ನು ಹಾಕಿ ನೋಡೋಣ. ನೋಡಿ, ಈಗ 16 ದೃಶ್ಯಗಳು ಕೊಡ್ತೀನಿ ವೀಕ್ಷಕರೇ ನಿಮಗೆ. 16 ದೃಶ್ಯಗಳು. ತಹಶೀಲ್ದಾರ್ ಪುರಂದರನ್ ಟೀಮ್ ಎಂಟ್ರಿ ಕೊಡುತ್ತೆ. ಫಸ್ಟಿಗೆ ವಸತಿ ಆ ಹುಡುಗ 6ನೇ ಕ್ಲಾಸ್ ಇರ್ತಾನೆ, 3 ವಿಂಡೋ ಮಾಡ್ಕೊಳ್ಳಿ ಟೋಟಲ್. ಈಗಿನ ವಿಂಡೋ ಕೂಡ ಕುಡಿಯೋದು. ಆ ಮನೆ ಕ್ಲೀನ್ ಮಾಡ್ತಿರೋದು ಹಾಕಿ. ನೋಡಿ, ಒಂದು ಕಡೆ ಫುಲ್ ಕ್ಲಿಯರ್ ಆಗ್ತಾ ಇದೆ, ರಿಪೇರಿ ಆಗ್ತಾ ಇದೆ. ಒಂದು ಕಡೆ ನೋಡಿ, ತಹಶೀಲ್ದಾರ್ ಪುರಂದರ್ ಮತ್ತು ಟೀಮ್ ಎಂಟ್ರಿ ಕೊಡ್ತಾರೆ. ಎರಡನೇ ವಿಜುವಲ್, ವಸತಿ ಶಾಲೆ ಸೇರೋದಕ್ಕೆ ದಾಖಲೆ ಮಾಡಿಸೋ ಭರವಸೆಯನ್ನು ಕೊಟ್ಟರು ಆ ಹುಡುಗನಿಗೆ. 6ನೇ ಕ್ಲಾಸ್ ಹುಡುಗ, ಅವನಿಗೆ ವಸತಿ ಶಾಲೆಗೆ ಹೋಗೋದಕ್ಕೆ ಅವನಿಗೆ ಆಧಾರ್ ಕಾರ್ಡ್ ಏನೋ ಇರಲಿಲ್ಲ, ಆಯಿತಾ. ಆಮೇಲೆ ದೃಶ್ಯ 3, ಅಧಿಕಾರಿಗಳಿಂದ ದಿನಸಿ ಕಿಟ್ ವಿತರಣೆ ಆಗುತ್ತೆ. ಇದು ಈಗ ಅಲ್ಲಿ ಆಗ್ತಿದೆಯಲ್ಲ ಮನೆ, ಅದು ಈಗ ಲೇಟೆಸ್ಟ್, ಆಯಿತಾ. ಇದು ಮತ್ತೊಂದು ನಿನ್ನೆಯಿಂದ ಆಗಿದ್ದು. ನೋಡಿ, ಅಧಿಕಾರಿಗಳಿಂದ ದಿನಸಿ ಕಿಟ್ ವಿತರಣೆ ಆಯಿತು. ಆಮೇಲೆ ಎಲ್ಲ ಆರೋಗ್ಯಾಧಿಕಾರಿಗಳೇ ಬರ್ತಾರೆ ಆಸ್ಪತ್ರೆಗೆ. ನೋಡಿ, ಅಲ್ಲಿಗೆ ನೋಡಿ, ಹೆಲ್ತ್ ಚೆಕಪ್ ಅಲ್ಲೇ ಸ್ಪಾಟಲ್ಲೇ. ಶೆಡ್ಗೆ ಬಾ ಎಲ್ಲ ಶೆಡ್ಗೆ. ಬಡ ಕುಟುಂಬಕ್ಕೆ ಹೆಲ್ತ್ ಚೆಕಪ್, ಆಯಿತಾ. ಉಪವಿಭಾಗಾಧಿಕಾರಿ ಸಪ್ತಶ್ರೀ ಬರ್ತಾರೆ. ಉಪವಿಭಾಗಾಧಿಕಾರಿ ಸಪ್ತಶ್ರೀ ಎಂಟ್ರಿ ಕೊಡ್ತಾರೆ. ಆ ಮೇಡಮ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ಆಯಿತಾ ಅವರೇ. ಇಲ್ಲಿ ನೋಡಿ, ಸ್ಥಳೀಯರಿಂದ ಅಕ್ಕಿ ರಾಗಿ ವಿತರಣೆ ಬಂತು, ಆಯಿತಾ. ತಂದು ಕೊಟ್ರಾ. ಉಪ ತಹಶೀಲ್ದಾರ್ ರೇಖಾ ಎಂಟ್ರಿ ಕೊಡ್ತಾರೆ. ರೇಖಾ ಮೇಡಮ್ ಬಂದರು, ಆಯಿತಾ. ಆಮೇಲೆ ಅವರು ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಹೋಗಿರ್ತಾರೆ, ಮನೆಗೆ ಕರೆಂಟ್ ಬಂದಿರುತ್ತೆ. ಆಧಾರ್ ನೋಡಿ, ಅಲ್ಲೆಲ್ಲ ತೆಗಿತೆ, ಮನೆ ಕರೆಂಟ್ ಬಂದ್ಬಿಡ್ತು. 24 ಗಂಟೆ ಸರ್, 15 ವರ್ಷದಿಂದ ಏನೂ ಆಗಿರಲಿಲ್ಲ ಇಲ್ಲಿ. ಕರೆಂಟ್ ಬಂತಾ. ಆಹಾರ ಇಲಾಖೆ ಡಿ ಮಂಟೇಸ್ವಾಮಿ ಎಂಟ್ರಿ ಕೊಡ್ತಾರೆ. ಆಹಾರ ಇಲಾಖೆ ಡಿ. ಈ ಫುಡ್ ಇನ್ಸ್ಪೆಕ್ಟರ್ ಎಲ್ಲ ಮನೆಗೆಲ್ಲ ಬರ್ತಾರೆ ಅಂದರೆ ನನಗೆ ಇವತ್ತೇ ಗೊತ್ತಾಗಿದ್ದು. ಇವರೆಲ್ಲ ಇದ್ದಾರೆ. ನಮಗೇನು ಮ್ಯಾಕ್ಸಿಮಮ್ DC, ಆಮೇಲೆ ತಹಶೀಲ್ದಾರು, ಪೊಲೀಸು, ಇನ್ಸ್ಪೆಕ್ಟ್ರು. ನೋಡಿ, ಉಪ ತಹಶೀಲ್ದಾರ್ ಅಂತೆ, ಉಪವಿಭಾಗಾಧಿಕಾರಿ ಅಂತೆ, ಆಹಾರ ಇಲಾಖೆ ಡಿ ಅಂತೆ. ಇವರಿದು ಮಂಟೇಸ್ವಾಮಿ ಏನು ಫುಡ್ ಇನ್ಸ್ಪೆಕ್ಟ್ರು, ಅವರು ಬಂದ್ರಾ. ಆಮೇಲೆ ನವೀನ್ ಅಂತ ಹುಡುಗ ಇದ್ದಾನಲ್ಲ, ಅವನಿಗೆ ಸ್ಥಳೀಯರು ಬಟ್ಟೆ ತಂದು ಕೊಟ್ಟರು, ಆಯಿತಾ. ಆಮೇಲೆ ತಹಶೀಲ್ದಾರ್ ಬಂದರು.
ಆಮೇಲೆ 4 ಆಧಾರ್ ಕಾರ್ಡ್ ರೆಡಿ ಆಯಿತು, ಕರ್ಕೊಂಡು ಹೋಗ್ಬಿಟ್ವಿ. ನಮ್ಮ ಯಾರೋ ಜಗದೀಶ್, ನಮ್ಮ ರಿಪೋರ್ಟ್ರು ಜಗದೀಶ್ ಗಾಡಿಯಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಫಟಾಫಟ್ ಆಧಾರ್ ಕಾರ್ಡ್ ಆಯ್ತು. ನೋಡಿ, ಆಧಾರ್ ಕಾರ್ಡ್ ಕಾಪಿ ನನ್ನ ಹತ್ರ ಇದೆ, ನೋಡಿ ಕಾಪಿ ನನ್ನ ಹತ್ರ ಇದೆ. ಆಯಿತಾ? ಮನೆಗೆ ಶೀಟ್ ಮತ್ತು ರಿಪೇರಿ ಕಾರ್ಯ ಶುರುವಾಯಿತು. ಈಗ ಮಾಡ್ತಾ ಇದ್ದಾರೆ ನೋಡಿ, ಮನೆಗೆ ನೋಡಿ ಎಲ್ಲ ತೆಗಿತಾ ಇದ್ದಾರೆ, ಶೀಟ್ ಕಾರ್ಯ ರಿಪೇರಿ ಎಲ್ಲ ತೆಗಿತಾ ಇದ್ದಾರೆ. ಆಯಿತಾ? ಗ್ಯಾಸ್ ಸಿಲಿಂಡರ್ ಬಂತು, ಸ್ಟವ್ ಬಂತು. ಗ್ಯಾಸ್ ಸಿಲಿಂಡರ್ ನೋಡಿ, ಗ್ಯಾಸ್ ಸಿಲಿಂಡ್ರು, ಸ್ಟವ್ ಇರಲಿಲ್ಲ, ಒಲೆನೇ ಹಚ್ಚಿರ್ಲಿಲ್ಲ ಅವರು. ನಮಸ್ತೆ. ಈಗ ಒಂಚೂರು ನೋಡು, ಇದೊಂದು ಆಮೇಲೆ ಪುರಂದರ ಇದಾರಲ್ಲ ತಹಶೀಲ್ದಾರ್, ಪಾಪ ತುಂಬ ಅದ್ಭುತ ಕೆಲಸ ಅವ್ರಿಗೆಲ್ಲ ನಮ್ಮ ಸೆಲ್ಯೂಟ್ ಇದೆ. ಆಮೇಲೆ ನವೀನನ್ನು ಹಾಸ್ಟೆಲ್ಗೆ ಸೇರಿಸೋದಕ್ಕೆಲ್ಲ ರೆಡಿ ಆಯಿತು. ಆಮೇಲೆ ಅಲ್ಲೊಬ್ಬ ಹುಡುಗ ಇದ್ದ ಗೊತ್ತಾ, ಮಲ್ಲಿಕಾರ್ಜುನ್, ಸ್ವಲ್ಪ ಗಡ್ಡ ಬಿಟ್ಟು, ಅವನಿಗೆ ಡಿ ದರ್ಜೆ ಹುದ್ದೆ, ಗ್ರಾಮ ಪಂಚಾಯತಿ ಗುತ್ತಿಗೆ ಆಧಾರದಲ್ಲಿ ಒಂದು ಡಿ ದರ್ಜೆ ಹುದ್ದೆ. ಅವನ 6ನೇ ಕ್ಲಾಸ್, ಅವನನ್ನು ಈಗ ಶಾಲೆಗೆ ಸೇರಿಸ್ತಾರೆ. ಇವನಿದಾನಲ್ಲ ಈ ಕಡೆ ಇದ್ದಾನೆ ನೋಡಿ, ಅವನಿಗೆ ಒಂದು ಕೆಲಸ ಕೊಟ್ಟರು. ಇವನಿಗೆ ಕೆಲಸ ಏನು ಮಾಡ್ತಾನೆಲ್ಲ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಈಗ ಅವರಿಗೆ ವೃದ್ಧಾಪ್ಯ ವೇತನ ಬರುತ್ತೆ, ವಿಧವಾ ವೇತನ ಬರುತ್ತೆ, ಆಮೇಲೆ ಅಂಗವೈಕಲ್ಯ ವೇತನ ಬರುತ್ತೆ. ಹಿಂಗೆಲ್ಲ ಆಗತ್ತೇನ್ರಿ? ಪಿಕ್ಚರಲ್ಲಿ ಅಲ್ವಾ ಆಗೋದು, ಪಿಕ್ಚರಲ್ಲೂ ಕೂಡ 3 ಗಂಟೆ ಬೇಕು. ಏನು ಎಲ್ಲ ಧಡ 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 ಎಲ್ಲ ಬಂದು ಯಾರು ಬಂದರು ಅಂತ ಖುಷಿ ಪಡೋ ವ್ಯಕ್ತಿ ನಾವಲ್ಲ, ಅಲ್ಲಿ ಕೆಲಸ ಆಗಬೇಕು. ಇವತ್ತು ಕೆಲಸ ಆಗ್ತಾ ಇದೆ. ಈಗೊಂದು ಆಯಿತಾ? ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್, ಗ್ಯಾಸ್ ಸಿಲಿಂಡರ್ ಬಂತು. ಬಡ ಕುಟುಂಬಕ್ಕೆ ಬಂತು ಗ್ಯಾಸ್ ಸಿಲಿಂಡರ್. ಅಡುಗೆ ಅನಿಲ ಮತ್ತು ಸ್ಟವ್ ವಿತರಿಸಿದ ಅಧಿಕಾರಿಗಳು, ಜೊತೆಗೆ ಪಾತ್ರೆ ಕೂಡ ನೀಡಿದರು ಆಹಾರ ಇಲಾಖೆ ಅಧಿಕಾರಿಗಳು. ಅಡುಗೆ ಅನಿಲ ಸ್ಟವ್ ವಿತರಿಸಿದ ಅಧಿಕಾರಿಗಳು. ಬಂತು ಸ್ಟವ್, ಬಂತು 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 ನೋಡಿ. ಹೆಲ್ತ್ ಚೆಕಪ್ಪು, ಉಪವಿಭಾಗಾಧಿಕಾರಿ, ಅಕ್ಕಿ ರಾಗಿ, ಬಟ್ಟೆ, ಆ ಹುಡುಗನಿಗೆ ಕೆಲಸ, ಕರೆಂಟು, ಆಮೇಲೆ ಏನು ಆಧಾರ್ ಕಾರ್ಡು. ನೋಡಿ, HP ಗ್ಯಾಸ್ ಬಂತು 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 ಬಂತು. ಬನ್ನಿ 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 ಬನ್ನಿ. ನಮ್ದು ಹಾಗೆ ಕೊಟ್ಟರೆ ಕಂಪ್ಲೀಟ್ ಆಗಿಬಿಡ್ಬೇಕು, ಅರ್ಧಂಬರ್ಧ ಇಲ್ಲ, ಗೊತ್ತಾಯ್ತಲ್ಲ? ಅರ್ಧಂಬರ್ಧ ಯಾವುದೂ ಇಲ್ಲ ನಮ್ಮದು, ಫುಲ್. ನೋಡಿ, ಗ್ಯಾಸ್ ಬಂತು, ಸ್ಟವ್ ಬಂತು, ಆಮೇಲೆ ಪಾತ್ರೆಗಳು ಬಂತು. ಇನ್ನು ಗ್ಯಾಸು ಕೊಟ್ಟುಬಿಟ್ಟು ಪಾಪ ಅವ್ರ ಹತ್ರ ಪಾತ್ರೆ ಇಲ್ದಿದ್ರೆ ದುಡ್ಡು ಕಳಿಸಿದ್ದಾರೆ ಕೆಲವರೆಲ್ಲ. ನಮ್ಮ ಬೀದರ್ನ ಒಬ್ಬರು ಭೀಮಾರೆಡ್ಡಿ ಅವರು ನಮ್ಮ ಸುಪತ್ರಿಯ ದೊಡ್ಡ ಅಭಿಮಾನಿ, 25 kg ಅಕ್ಕಿ ಕಳಿಸಿದ್ದಾರೆ. ಗ್ಯಾಸ್ ಬಂತು. ಈಗ ಇದಕ್ಕೆಲ್ಲ ಒಂದು ಚೆನ್ನಾಗಿ ಮನೆಯೆಲ್ಲ ಚೆನ್ನಾಗಿ ಮಾಡೋ ಒಂದು ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಹೊಡಿಬೇಕಲ್ವಾ ಅಲ್ವಾ? ಈಗ ಬನ್ನಿ ನಮ್ಮ ಹತ್ರ ಕೆಲವರು ಹೇಳ್ತಾರಲ್ಲ, ಅದು ಮಾಡಿ ಇದು ಮಾಡಿ ಇದು ಮಾಡಿ ಇದು ಮಾಡಿ ಅಂತೇಳಿ. ನಾನು ಕೇಳೋದು ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ. ಉಳಿದವರು ಹೌದು, ದಲಿತ ಸಮುದಾಯಕ್ಕೆ ಸೇರಿದಂಥ ತಾಯಿಯವರು ನೋಡಿ, ಫುಲ್ ಪಾತ್ರೆ ಗೀತ್ರೆ ಎಲ್ಲ, ಗ್ಯಾಸು ಪಾತ್ರೆ, ಆಹಾ ಆಹಾ. ಏನು ಖುಷಿ ಆಗತ್ತಲ್ವಾ? ಇನ್ನೇನು ಬೇಕು? ಆಯಿತು. ಈಗ ಧರ್ಮಸ್ಥಳ ಸಂಘದವ್ರು ಬಂದಿದ್ದಾರೆ. ಅವರು ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂತ? 700 ರೂಪಾಯಿ. ಅಲ್ಲಿ 700 ಮಾಡಿ. ವೃದ್ಧೆ ದೊಡ್ಡಮ್ಮಗೆ